ಬಳ್ಳಾರಿ ರೈತರ ಬಗ್ಗೆ ಬಳ್ಳಾರಿ ರೈತರು ಬಂದಿದ್ದಾರೆ. ನಾನು ಹಿಂದೆ ಬಳ್ಳಾರಿಗೆ ಹೋದಂಥ ಸಂದರ್ಭದಲ್ಲಿ ಒಂದು ಬಳ್ಳಾರಿಯಿಂದ ಇದಕ್ಕೆ ಯಾವುದೋ ಜಿಂದಾಲ್ ಅಲ್ಯೂಮಿನಿಯಂಗೆ ಒಂದು ಲೈನನ್ನು ಮಾಡಿದರು. ನೂರಾರು ಜನ ರೈತರು, ಸಾವಿರಾರು ಜನ ತೊಂದರೆ ಆಗಿತ್ತು. ಅದನ್ನು ತಕ್ಷಣವೇ ಕರೆಸಿ ಆಲ್ಟರ್ನೇಟಿವ್ ಇದು ಮಾಡಿ ಅದನ್ನು ಮಾಡೋಕ್ಕೂಡ್ದು ಅಂತ ಅದನ್ನು ರದ್ದು ಮಾಡಿದ್ಮೇಲೆ ಮತ್ತೆ ಎಲ್ಲ ಒಂದು ಕಡೆ ಇವತ್ತು ಈ ರೈತರುಗಳಿಗೆ ತೊಂದರೆ ಆಗ್ತಾಯಿದೆ ಅಂತ ಹೇಳಿದ್ದಾರೆ. ಹಿಂದೆ ಏನೋ ಅವ್ರ ಪ್ರಪೋಸಲ್ ಇತ್ತು, ಅದು ಸುಮಾರು ಜನ ಅನಾನುಕೂಲ ಆಗ್ತಾಯಿತ್ತು. 1,000 ಜನಕ್ಕೂ ಮೇಲೆ ಬಂದಿದ್ದರು. ಇದು ಕೂಡ ಮಾನವೀಯತೆ ದೃಷ್ಟಿಯಿಂದ ಅದು ಒಂದು ಪ್ರೈವೇಟ್ ಖಾಸಗಿ ಕಾರ್ಖಾನೆ ಆಗಿರೋದ್ರಿಂದ ರೈಲ್ವೆ ಇಲಾಖೆ ರೈತರ ಜಮೀನು ಮೇಲೆ ಅದರೊಳಗೂ ಕೂಡ ಕಮರ್ಷಿಯಲ್ ಜಾಗದನ್ನು ಉಪಯೋಗ ಮಾಡಿ ಯಾರಿಗೋ ಅನುಕೂಲ ಮಾಡಿಕೊಡುವಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಆ ಕೆಲಸ ನಾವು ಮಾಡೋದಿಲ್ಲ. ಏನು ಮಾಡಬೇಕು ಅನ್ನೋದನ್ನು ಒಂದು 5-6 ದಿವಸದಲ್ಲೇ, ನಾನು 14ನೇ ತಾರೀಕು ಕೊಪ್ಪಳ ಮತ್ತು ಬಾಗಲಕೋಟೆಗೆ ಬರ್ತಾಯಿದ್ದೀನಿ. ಅದಾದಮೇಲೆ ನಿಮ್ಮ ಹತ್ರನೂ ಬರ್ತೀನಿ. ಇವಾಗೇ ಆ ಸರ್ವೆ ಕಾರ್ಯ ಆಗಿದ್ದರೆ ಅದು ವಾಪಸ್ ತನ್ನಿ ಅಂತ ಹೇಳ್ತೀನಿ. ಸಂಬಂಧಪಟ್ಟ ಅಧಿಕಾರಿಗಳನ್ನ ಜೊತೆಲಿ ಮಾತನಾಡಿ ನಮ್ಮ ಪಕ್ಷದ ಮುಖಂಡರುಗಳಾದ ಸನ್ಮಾನ್ಯ ರಾಮುಲವರು, ಜನಾರ್ದನ್ ರೆಡ್ಡಿಯವರು, ಸೋಮಶೇಖರ್ ರೆಡ್ಡಿಯವರು ಅನೇಕರಿದ್ದಾರೆ. ಅವ್ರನ್ನೂ ಕೂಡ ಕರೆದು ಮಾತಾಡಿ ಯಾವ ರೀತಿ ತಾಂತ್ರಿಕ ಹಂತಕ್ಕೆ ಹೋದರೆ ನಿಮ್ಗೆ ಅನುಕೂಲ ಮಾಡ್ಬೋದು ಅನ್ನೋದನ್ನು ಮಾಡ್ತಾ ಪ್ರಯತ್ನ ಮಾಡ್ತೀನಿ. ಏನೋ ಸರ್ವೆ ಕಾರ್ಯ ನಡೀತಾ ಇದೆ, ತಕ್ಷಣ ನಿಲ್ಲಿಸೋದಕ್ಕೆ ಸೂಚನೆಯನ್ನು ಕೊಡ್ತೀನಿ. ಬಳ್ಳಾರಿ ರೈತರ ಬಗ್ಗೆ ಬಳ್ಳಾರಿ ರೈತರು ಬಂದಿದ್ದಾರೆ. ನಾನು ಹಿಂದೆ ಬಳ್ಳಾರಿಗೆ ಹೋದಂಥ ಸಂದರ್ಭದಲ್ಲಿ ಒಂದು ಬಳ್ಳಾರಿಯಿಂದ ಇದಕ್ಕೆ ಯಾವುದೋ ಜಿಂದಾಲ್ ಅಲ್ಯೂಮಿನಿಯಂಗೆ ಒಂದು ಲೈನನ್ನು ಮಾಡಿದರು. ನೂರಾರು ಜನ ರೈತರು, ಸಾವಿರಾರು ಜನ ತೊಂದರೆ ಆಗಿತ್ತು. ಅದನ್ನು ತಕ್ಷಣವೇ ಕರೆಸಿ ಆಲ್ಟರ್ನೇಟಿವ್ ಇದು ಮಾಡಿ ಅದನ್ನು ಮಾಡೋಕ್ಕೂಡ್ದು ಅಂತ ಅದನ್ನು ರದ್ದು ಮಾಡಿದ್ಮೇಲೆ ಮತ್ತೆ ಎಲ್ಲ ಒಂದು ಕಡೆ ಇವತ್ತು ಈ ರೈತರುಗಳಿಗೆ ತೊಂದರೆ ಆಗ್ತಾಯಿದೆ ಅಂತ ಹೇಳಿದ್ದಾರೆ. ಹಿಂದೆ ಏನೋ ಅವ್ರ ಪ್ರಪೋಸಲ್ ಇತ್ತು, ಅದು ಸುಮಾರು ಜನ ಅನಾನುಕೂಲ ಆಗ್ತಾಯಿತ್ತು. 1,000 ಜನಕ್ಕೂ ಮೇಲೆ ಬಂದಿದ್ದರು. ಇದು ಕೂಡ ಮಾನವೀಯತೆ ದೃಷ್ಟಿಯಿಂದ ಅದು ಒಂದು ಪ್ರೈವೇಟ್ ಖಾಸಗಿ ಕಾರ್ಖಾನೆ ಆಗಿರೋದ್ರಿಂದ ರೈಲ್ವೆ ಇಲಾಖೆ ರೈತರ ಜಮೀನು ಮೇಲೆ ಅದರೊಳಗೂ ಕೂಡ ಕಮರ್ಷಿಯಲ್ ಜಾಗದನ್ನು ಉಪಯೋಗ ಮಾಡಿ ಯಾರಿಗೋ ಅನುಕೂಲ ಮಾಡಿಕೊಡುವಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಆ ಕೆಲಸ ನಾವು ಮಾಡೋದಿಲ್ಲ. ಏನು ಮಾಡಬೇಕು ಅನ್ನೋದನ್ನು ಒಂದು 5-6 ದಿವಸದಲ್ಲೇ, ನಾನು 14ನೇ ತಾರೀಕು ಕೊಪ್ಪಳ ಮತ್ತು ಬಾಗಲಕೋಟೆಗೆ ಬರ್ತಾಯಿದ್ದೀನಿ. ಅದಾದಮೇಲೆ ನಿಮ್ಮ ಹತ್ರನೂ ಬರ್ತೀನಿ. ಇವಾಗೇ ಆ ಸರ್ವೆ ಕಾರ್ಯ ಆಗಿದ್ದರೆ ಅದು ವಾಪಸ್ ತನ್ನಿ ಅಂತ ಹೇಳ್ತೀನಿ. ಬಳ್ಳಾರಿ ರೈತರ ಬಗ್ಗೆ ಬಳ್ಳಾರಿ ರೈತರು ಬಂದಿದ್ದಾರೆ. ನಾನು ಹಿಂದೆ ಬಳ್ಳಾರಿಗೆ ಹೋದಂಥ ಸಂದರ್ಭದಲ್ಲಿ ಒಂದು ಬಳ್ಳಾರಿಯಿಂದ ಇದಕ್ಕೆ ಯಾವುದೋ ಜಿಂದಾಲ್ ಅಲ್ಯೂಮಿನಿಯಂಗೆ ಒಂದು ಲೈನನ್ನು ಮಾಡಿದರು. ನೂರಾರು ಜನ ರೈತರು, ಸಾವಿರಾರು ಜನ ತೊಂದರೆ ಆಗಿತ್ತು. ಅದನ್ನು ತಕ್ಷಣವೇ ಕರೆಸಿ ಆಲ್ಟರ್ನೇಟಿವ್ ಇದು ಮಾಡಿ ಅದನ್ನು ಮಾಡೋಕ್ಕೂಡ್ದು ಅಂತ ಅದನ್ನು ರದ್ದು ಮಾಡಿದ್ಮೇಲೆ ಮತ್ತೆ ಎಲ್ಲ ಒಂದು ಕಡೆ ಇವತ್ತು ಈ ರೈತರುಗಳಿಗೆ ತೊಂದರೆ ಆಗ್ತಾಯಿದೆ ಅಂತ ಹೇಳಿದ್ದಾರೆ. ಹಿಂದೆ ಏನೋ ಅವ್ರ ಪ್ರಪೋಸಲ್ ಇತ್ತು, ಅದು ಸುಮಾರು ಜನ ಅನಾನುಕೂಲ ಆಗ್ತಾಯಿತ್ತು. 1,000 ಜನಕ್ಕೂ ಮೇಲೆ ಬಂದಿದ್ದರು. ಇದು ಕೂಡ ಮಾನವೀಯತೆ ದೃಷ್ಟಿಯಿಂದ ಅದು ಒಂದು ಪ್ರೈವೇಟ್ ಖಾಸಗಿ ಕಾರ್ಖಾನೆ ಆಗಿರೋದ್ರಿಂದ ರೈಲ್ವೆ ಇಲಾಖೆ ರೈತರ ಜಮೀನು ಮೇಲೆ ಅದರೊಳಗೂ ಕೂಡ ಕಮರ್ಷಿಯಲ್ ಜಾಗದನ್ನು ಉಪಯೋಗ ಮಾಡಿ ಯಾರಿಗೋ ಅನುಕೂಲ ಮಾಡಿಕೊಡುವಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಆ ಕೆಲಸ ನಾವು ಮಾಡೋದಿಲ್ಲ. ಏನು ಮಾಡಬೇಕು ಅನ್ನೋದನ್ನು ಒಂದು 5-6 ದಿವಸದಲ್ಲೇ, ನಾನು 14ನೇ ತಾರೀಕು ಕೊಪ್ಪಳ ಮತ್ತು ಬಾಗಲಕೋಟೆಗೆ ಬರ್ತಾಯಿದ್ದೀನಿ. ಅದಾದಮೇಲೆ ನಿಮ್ಮ ಹತ್ರನೂ ಬರ್ತೀನಿ. ಇವಾಗೇ ಆ ಸರ್ವೆ ಕಾರ್ಯ ಆಗಿದ್ದರೆ ಅದು ವಾಪಸ್ ತನ್ನಿ ಅಂತ ಹೇಳ್ತೀನಿ. ಸಂಬಂಧಪಟ್ಟ ಅಧಿಕಾರಿಗಳನ್ನ ಜೊತೆಲಿ ಮಾತನಾಡಿ ನಮ್ಮ ಪಕ್ಷದ ಮುಖಂಡರುಗಳಾದ ಸನ್ಮಾನ್ಯ ರಾಮುಲವರು, ಜನಾರ್ದನ್ ರೆಡ್ಡಿಯವರು, ಸೋಮಶೇಖರ್ ರೆಡ್ಡಿಯವರು ಅನೇಕರಿದ್ದಾರೆ. ಅವ್ರನ್ನೂ ಕೂಡ ಕರೆದು ಮಾತಾಡಿ ಯಾವ ರೀತಿ ತಾಂತ್ರಿಕ ಹಂತಕ್ಕೆ ಹೋದರೆ ನಿಮ್ಗೆ ಅನುಕೂಲ ಮಾಡ್ಬೋದು ಅನ್ನೋದನ್ನು ಮಾಡ್ತಾ ಪ್ರಯತ್ನ ಮಾಡ್ತೀನಿ. ಏನೋ ಸರ್ವೆ ಕಾರ್ಯ ನಡೀತಾ ಇದೆ, ತಕ್ಷಣ ನಿಲ್ಲಿಸೋದಕ್ಕೆ ಸೂಚನೆಯನ್ನು ಕೊಡ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.